ನಾನಿಲ್ಲಿ ಬಂದು ನನ್ನ ತೋರಿಸಿದಾಗ ನನ್ನ ಹೆಲ್ತಲ್ಲಿ ಇಶ್ಯೂ ಇದ್ದಾಗ ಅವ್ರು ಹೇಳಿರ್ತಾರೆ ನಿಮ್ಗೆ ಸ್ವಲ್ಪ ಮೇಜರ್ ಪ್ರಾಬ್ಲಮ್ ಇದೆ, ಈ ಥರ ಹಿಂಗೆ ಒಂದು ಸರ್ಜರಿ ಮಾಡಿಸ್ಕೊಳ್ಳೋದು ಒಳ್ಳೆಯದು ಅಂತ ಹೇಳಿರ್ತಾರೆ. ಹಾಯ್ ಹಲೋ, ನನ್ನ ಹೆಸರು ಅಜಯ್ ಕುಮಾರ್ ಆರ್ ಅಂತ. ಕೆಂಗೇರಿಯಿಂದ ಬಂದಿರ್ತೀನಿ. ಇಲ್ಲಿ ನಾನು ಕೃಪಾ ಹಾಸ್ಪಿಟಲ್ಗೆ ಸಂಡೇ ಒಂದು ಕ್ಯಾಂಪಸ್ ಅಂತ ಕಂಡಕ್ಟ್ ಮಾಡಿರ್ತಾರೆ. ಅಲ್ಲಿ ಪೈಲ್ಸ್, ಫಿಜುರಾ ಆ್ಯಂಡ್ ಫಿಶುಲಾ ಅದ್ರ ಬಗ್ಗೆ ಇದು ಕ್ಯಾಂಪಸ್ ಅಟೆಂಡ್ ಮಾಡಿರ್ತೀನಿ ನಾನು. ಅಲ್ಲಿ ಅಟೆಂಡ್ ಮಾಡಿದಾಗ ನನಗೆ ಫಿಜುರಾ ಅನ್ನೋ ಪ್ರಾಬ್ಲಮ್ ಇದೆ ಅಂತ ಗೊತ್ತಾದಾಗ ನಾನು ಮಿಸ್ಟರ್ ಡಾಕ್ಟರ್ ರಂಜಿತ್ ಅವ್ರನ್ನ ಕನ್ಸಲ್ಟ್ ಮಾಡಿರ್ತೀನಿ. ಅವರು 9ನೇ ತಾರೀಕು ಕನ್ಸಲ್ಟ್ ಮಾಡಿದ್ದಾಗ ಅಟ್ಲೀಸ್ಟ್ 4 days ಬಿಟ್ಕೊಂಡು ಬನ್ನಿ, ನಿಮ್ಗೇನು ಪ್ರಾಬ್ಲಮ್ ಇದೆ ಅದನ್ನು ನಾವು ಕ್ಲಿಯರ್ ಮಾಡಿಕೊಡ್ತೀವಿ ಅಂತ ಹೇಳಿರ್ತಾರೆ. ಬಟ್ ಅದು ಇಲ್ಲಿ ಬಂದಾಗ ಪ್ರಾಬ್ಲಮ್ ಏನಿದೆ ಅಂತ ಅಂದಾಗ ಗೊತ್ತಾದಾಗ ಮೇಜರ್ ಪ್ರಾಬ್ಲಮ್ ಇರುತ್ತೆ. ಅದರಿಂದ ಸ್ವಲ್ಪ ಸರ್ಜರಿ ಒಂದು ಮಾಡಬೇಕನ್ನೋದು ಒಂದು ಮಾಹಿತಿ ಗೊತ್ತಾಗುತ್ತೆ. ನಾನು ಅದ್ರ ಮುಖಾಂತರ 14ನೇ ತಾರೀಕು ನವಂಬರು ಕೃಪಾ ಹಾಸ್ಪಿಟಲ್ಲು ಈ ಕೃಪಾ ಹಾಸ್ಪಿಟಲ್ ಬಂದು ಕಂಡಕ್ಟ್ ಆಗಿರೋದು ಎಲ್ಲಿ ಅಂದರೆ ಉಳ್ಳಾಳ್ ವಿದ್ಯಾನಿಕೇತನ್ ಸ್ಕೂಲ್ ಪಕ್ಕ ಲೊಕೇಶನಲ್ಲಿ. ಇಲ್ಲಿ ಬಂದು ನಾನು ಡಾಕ್ಟರ್ ರಂಜಿತ್ ಸರ್ನ ಕನ್ಸಲ್ಟ್ ಮಾಡಿದಾಗ ಅವರೊಂದು ಸರ್ಜರಿಯನ್ನು ಅರೇಂಜ್ ಮಾಡ್ಕೊಂಡಿರ್ತಾರೆ. ಇಲ್ಲಿ ಬಂದಾಗ ಆ ಸರ್ಜರಿಗೆ ಅರೇಂಜ್ ಮಾಡಿದಂಥ ಸ್ಟಾಫ್ಗಳೇ ಆಗಲಿ, ಆಮೇಲೆ ಇಲ್ಲಿನ ಒಕೇಶನ್ಸೇ ಆಗಲಿ ತುಂಬ ಚೆನ್ನಾಗಿದೆ. ಇಲ್ಲಿನ ಫೆಸಿಲಿಟಿ ನೋಡಿದ್ರೆ ತುಂಬ ಚೆನ್ನಾಗಿದೆ. ಆಲ್ ಸ್ಟಾಫ್ ಆರ್ ಸೋ ಗುಡ್. ಯಾವುದೇ ರೀತಿಯಾದಂಥ ತೊಂದರೆ ನಮ್ಗೆ ಆಗಿಲ್ಲ. ಇಲ್ಲಿ ತುಂಬ ಅಚ್ಚುಕಟ್ಟಾಗಿ ಏನೋ ಒಂದು ಪೇಷಂಟ್ ತೊಂದರೆ ಆಗದಿರಂಗೆ ನನಗೆ ಒಂದು ಆಪ್ರೇಷನ್ ಮಾಡಿ ಮಾರನೆಗೆ ಡಿಸ್ಚಾರ್ಜ್ ಮಾಡ್ತಾ ಇರ್ತಾರೆ. ಬಂದು ಪೈಲ್ಸ್ ಫಿಶುರಾ ಬಗ್ಗೆ ತುಂಬ ಒಳ್ಳೆ ಸರ್ಜನ್ ಇದ್ದಾರೆ ಅವರು. ಯಾವುದೇ ರೀತಿಯಾದಂಥ ತೊಂದರೆ ಆಗದಿರಂಗೆ ಬಂದು ಮಾಡಿಸ್ಕೊಂಡು ಹೋಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.